ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಂಪನಿಯವರು ದಾಂಡೇಲಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 13ರ ಟೌನ್ಶಿಪ್ ಹಾಗೂ 14th ಬ್ಲಾಕ್ನಲ್ಲಿ ತಲಾ 19 ಲಕ್ಷ ವೆಚ್ಚದಲ್ಲಿ 2 ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಿದ್ದು, ಶುಕ್ರವಾರ ಈ ಅಂಗನವಾಡಿ ಕಟ್ಟಡಗಳು ಲೋಕಾರ್ಪಣೆಗೊಳ್ಳಲಿವೆ. ನಗರಸಭೆ ಸದಸ್ಯ ಮೋಹನ್ ಹಲ್ವಾಯಿ ತನ್ನ ವಾರ್ಡಿನ ಟೌನ್ಶಿಪ್ ಹಾಗೂ 14th ಬ್ಲಾಕ್ನಲ್ಲಿ 2 ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಿಕೊಡುವಂತೆ ಕಾಗದ ಕಂಪನಿಯವರಲ್ಲಿ ಮನವಿ ಮಾಡಿಕೊಂಡಿದ್ರು. ಶಾಸಕ ಆರ್.ವಿ. ದೇಶಪಾಂಡೆಯವರು ಕೂಡ ಈ ಕೆಲಸ ಆಗಲೇಬೇಕೆಂದು ಕಂಪನಿಯ ಆಡಳಿತ ಮಂಡಳಿಗೆ ಒತ್ತಾಯ ತಂದಿದ್ರು. ಮನವಿಗೆ ಸ್ಪಂದಿಸಿದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ 2 ಅಂಗನವಾಡಿ ಕಟ್ಟಡ ನಿರ್ಮಿಸಲು ಅಸ್ತು ಎಂದಿದ್ರು. ನಂತರ ಈ ಕಾರ್ಯವನ್ನ ಸಾರ್ವಜನಿಕ ಸಂಪರ್ಕ ವಿಭಾಗದ ವ್ಯವಸ್ಥಾಪಕ ರಾಜೇಶ್ ತಿವಾರಿ, ಬಡಾವಣೆ ನಿರ್ವಹಣೆ ವಿಭಾಗದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸಂಜಯ್ ಹುಕ್ಕೇರಿಕರ್ ಜೊತೆಗೂಡಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾದರು. ಈ ಅಂಗನವಾಡಿ ಕಟ್ಟಡ ಸುಸಜ್ಜಿತ ಹಾಗೂ ಸುವ್ಯವಸ್ಥೆಗಳೊಂದಿಗೆ ನಿರ್ಮಾಣಗೊಂಡಿದೆ. ವಿಶಾಲವಾದ ಪಾಠದ ಕೊಠಡಿ, ಅಡುಗೆ ಮನೆ, ದಾಸ್ತಾನು ಕೊಠಡಿ, ಸ್ನಾನಗೃಹ, ಶೌಚಾಲಯ ಸೇರಿದಂತೆ ಹಲವು ಸೌಕರ್ಯವನ್ನ ಒಳಗೊಂಡಿದೆ. ಮಕ್ಕಳಿಗೆ ಅವಶ್ಯವಿರುವ ಆಟದ ಸಾಮಗ್ರಿಗಳನ್ನು ಕೂಡ ಕಾಗದ ಕಂಪನಿಯವರು ನೀಡಿದ್ದಾರೆ. ಭದ್ರತೆಯ ಆವರಣ ಗೋಡೆ ಕೂಡ ನಿರ್ಮಿಸಲಾಗಿದ್ದು, ಹೊಸ ಆವರಣ ಕೂಡ ಅಚ್ಚುಕಟ್ಟಾಗಿ ನಿರ್ಮಾಣಗೊಂಡಿದೆ. ನಿಜಕ್ಕೂ ಇದು ದಾಂಡೇಲಿಯಲ್ಲಿ ವಿಶೇಷವಾದ ಮಾದರಿಯಲ್ಲಿ ನಿರ್ಮಾಣಗೊಂಡ ಅಂಗನವಾಡಿಯಾಗಿದ್ದು, ಇಂತಹದ್ದೊಂದು ಕೊಡುಗೆ ನೀಡಿದ ಕಂಪನಿಯ ಆಡಳಿತ ಮಂಡಳಿಯ ಸೇವಾ ಕಾರ್ಯದ ಬಗ್ಗೆ ಜನವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಅಂಗನವಾಡಿಗಳನ್ನು ಆಗಸ್ಟ್ 12ರಂದು ಮಧ್ಯಾಹ್ನ 3 ಗಂಟೆಗೆ ಶಾಸಕ ಆರ್.ವಿ. ದೇಶಪಾಂಡೆ ಉದ್ಘಾಟಿಸಲಿದ್ದಾರೆ. ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಹಾಗೂ ಇತರೆ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ, ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ ತಿಳಿಸಿದ್ದಾರೆ. ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕ ವಿಭಾಗದ ವ್ಯವಸ್ಥಾಪಕ ರಾಜೇಶ್ ತಿವಾರಿ ಅವರು, ಕಾಗದ ಕಂಪನಿಯ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನರ ಮಾರ್ಗದರ್ಶನದಲ್ಲಿ ತಲಾ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಸುವ್ಯವಸ್ಥಿತವಾದ ಅಂಗನವಾಡಿಯನ್ನ ನಿರ್ಮಿಸಿಕೊಡಲಾಗಿದೆ. ಮತ್ತೆ ನಗರದ ಜನರ ಬೇಡಿಕೆಯಂತೆ ಇನ್ನೂ 3 ಅಂಗನವಾಡಿಗಳನ್ನು ನಿರ್ಮಿಸಿಕೊಡಲಾಗುತ್ತಿದೆ ಎಂದಿದ್ದಾರೆ. ಜನರದ ಒಂದು ಬೇಡಿಕೆ ಇತ್ತು. ಇಲ್ಲಿಂದ ಕೌನ್ಸಿಲರ್ ಶ್ರೀ ಮೋಹನ್ ಹಲ್ವಾಯಿ ಅವರು ನಮ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದು, ಇಲ್ಲಿ ಅಂಗನವಾಡಿ ಇಲ್ಲ ಅಂತೇಳಿ. ಅಂಗನವಾಡಿ ಕಟ್ಟಡಗಳು ಬಾಡಿಗೆ ಇದರಾಗಿ ಇದ್ದಾಗ ಐತಿ ಅಂತ ನಮ್ಗೆ ಅವರು ಹೇಳಿದ್ದಾಗ ನಾವು ಒಂದು 2 ಅಂಗನವಾಡಿ ನಮ್ಗೆ ಇಲ್ಲಿ ಮಾಡಿಕೊಡ್ಲಿ ಅಂತ ನಮ್ಗೆ ಬೇಡಿಕೆ ಮಾಡಿದರು. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ತಮ್ಮ CSR ಅಡಿಯಲ್ಲಿ 2 ಅಂಗನವಾಡಿಯನ್ನು ವಾರ್ಡ್ ನಂಬರ್ 13ರಲ್ಲಿ ಮಾಡಿದ್ದಾರೆ. ಈಗಾಗಲೇ ಒಂದು ಸುಸಜ್ಜಿತವಾದ ಅಂಗನವಾಡಿ, ಒಂದು ಮಾದರಿವಾದ ಅಂಗನವಾಡಿಯನ್ನು ಮಾಡಿದ್ದೀವಿ. ಇದರಾಗ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇದರಾಗ ಅಡುಗೆ ಕೋಲಿ ಇದೆ, ಆಮೇಲೆ ಮಕ್ಕಳಿಗೆ ಟಾಯ್ಲೆಟ್ಸ್, ಬಾತ್ರೂಮಿಂದ ವ್ಯವಸ್ಥೆ ಮಾಡಿದ್ದೀವಿ, ಆಟದ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. 3 ಅಂಗನವಾಡಿಯನ್ನು ಮುಂದೆ ಮತ್ತೆ ತಗೊಳ್ಳುವುದು ಒಂದು ತೀರ್ಮಾನ ಮಾಡಿದ್ದೀವಿ. ಮುಂದಿನ ತಿಂಗಳದಿಂದ ಅದು ಅಂಗನವಾಡಿ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ನಾನು ಹೇಳಿ ಬಯಸ್ತೀನಿ. ಇದೇ ಸಂದರ್ಭದಲ್ಲಿ ಕಂಪನಿಯ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿರುವ ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ, ನಮ್ಮ ಬೇಡಿಕೆಯಂತೆ ಕಾಗದ ಕಂಪನಿಯವರು ನನ್ನ ವಾರ್ಡಿನ ಟೌನ್ಶಿಪ್ ಹಾಗೂ 14th ಬ್ಲಾಕ್ನಲ್ಲಿ 2 ಅಂಗನವಾಡಿಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಇದು ಈ ಭಾಗದ ಮಕ್ಕಳಿಗೆ ಬಹಳ ಉಪಯೋಗವಾಗಲಿದೆ. ಕಂಪನಿಯ ಸೇವಾ ಕಾರ್ಯ ನಿಜಕ್ಕೂ ಮಾದರಿಯಾದದ್ದು ಎಂದಿದ್ದಾರೆ. ಈ ಭಾಗದಲ್ಲಿ 1.5 ಕಿಲೋಮೀಟರ್ ನನ್ನ ವಾರ್ಡ್ ಭಾಳ ದೊಡ್ಡದಿದೆ, 13 ನಂಬರ್ ವಾರ್ಡು. ನಾನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಗೆ ಸಾಮಾಜಿಕ ಕಳಕಳಿಯಲ್ಲಿ ನನಗೆ 2 ಅಂಗನವಾಡಿ ಕಟ್ಟಿಕೊಡ್ರಿ ಅಂತ ಮನವಿ ಮಾಡಿದ್ದೆ. ಆ ಕಾರಣ ಈ ಕಾಗದ ಕಾರ್ಖಾನೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಶ್ರೀ ರಾಜೇಂದ್ರ ಜೈನ್ ಸರ್ ಅವರು ಮತ್ತು PRO ಮತ್ತು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಸಹಕಾರ ಮಾಡಿ ಭಾಳ ಇಡೀ ಜಿಲ್ಲೆಯಲ್ಲಿ ಇಂಥ ಯಾವುದೋ ಅಂಗನವಾಡಿ ಇಲ್ಲ. ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನನಗೆ ಭಾಗದಲ್ಲಿ ಅಂಗನವಾಡಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಭಾಗದ ಜನತೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ವೆಸ್ಟ್ ಕೋಸ್ಟ್ ಪೇಪರ್ನ ಆಡಳಿತ ಮಂಡಳಿಗೆ ಮತ್ತು ಮಾಲಕರಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಸಹೋದರ ಸಹೋದರಿಯರ ಬಾಂಧವ್ಯ ಬಲಪಡಿಸುವ ರಕ್ಷಾಬಂಧನದ ಹಬ್ಬವನ್ನ ಪುಣ್ಯಕ್ಷೇತ್ರ ಗೋಕರ್ಣದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮನೆಯಲ್ಲಿ ಸಹೋದರ ಸಹೋದರಿಯರು ಆರತಿ ಬೆಳಗಿ ತಿಲಕ ಇಟ್ಟು ರಕ್ಷೆ ಕಟ್ಟುವ ಮೂಲಕ ಆಚರಿಸಲಾಯಿತು. ಇನ್ನು ವಿವಿಧ ಕಡೆ ಪುಟ್ಟ ಮಕ್ಕಳು, ಯುವತಿಯರು ಬಗೆ ಬಗೆಯ ರಕ್ಷೆ ಹಿಡಿದು ತಮ್ಮ ಸಹೋದರರು, ಆತ್ಮೀಯರಿಗೆ ಕಟ್ಟಿ ಸಂಭ್ರಮಿಸುವ ದೃಶ್ಯ ಕಂಡುಬಂತು. ಮನೆಯಲ್ಲಿ ವಿಶೇಷ ಪೂಜೆ, ವಿವಿಧ ಭಕ್ಷ್ಯಗಳ ನೈವೇದ್ಯ ನಡೆಯಿತು. ಕೋವಿಡ್ ಪರಿಣಾಮ ಕಳೆದೆರಡು ವರ್ಷಗಳಿಂದ ಮಂಕಾಗಿದ್ದ ಸಾಂಪ್ರದಾಯಿಕ ಹಬ್ಬಕ್ಕೆ ಈ ವರ್ಷ ಎಲ್ಲಾ ಸಂಕೋಲೆಯಿಂದ ಮುಕ್ತವಾಗಿ ಜನರು ಉತ್ಸಾಹದಿಂದ ಆಚರಿಸಿದ್ದು ವಿಶೇಷವಾಗಿತ್ತು. ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವದ ಭಾಗವಾಗಿ
ಪ್ರತಿ ಮನೆಗಳಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಸರ್ಕಾರದ ನಿರ್ದೇಶನದ ಹಿನ್ನೆಲೆಯಲ್ಲಿ ದಾಂಡೇಲಿ ತಾಲೂಕಾಡಳಿತ ಹಾಗೂ ನಗರಾಡಳಿತದ ನೇತೃತ್ವದಲ್ಲಿ ಗುರುವಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ನಡೆಯಿತು. ನಗರಸಭೆ ಕಾರ್ಯಾಲಯದಿಂದ ಹೊರಟ ಜಾಥಾಕ್ಕೆ ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ರಾಜಾರಾಮ್ ಪವಾರ್, ತಹಶೀಲ್ದಾರ್ ಕಾರ್ಯಾಲಯದ ಶಿರಸ್ತೇದಾರ ಗೋಪಿ ಚವಾಣ್, ಸರ್ಕಾರಿ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ, ಉಪನ್ಯಾಸಕ ಡಾಕ್ಟರ್ ನಾಸೀರ್ ಅಹ್ಮದ್ ಜಂಗುಬಾಯಿ, ಡಾಕ್ಟರ್ ಮಂಜುನಾಥ್ ಚವಾಣ್, ನಗರಸಭೆ ವ್ಯವಸ್ಥಾಪಕ ಬಿಎಫ್ ಗವಸ್, ನಗರಸಭಾ ಸದಸ್ಯ ಅನಿಲ್ ನಾಯ್ಕರ್ ಹಾಗೂ ಸದಸ್ಯರು, ಸಿಬ್ಬಂದಿಗಳು, ರೋಟರಿ ಪ್ರೌಢಶಾಲೆ ಮತ್ತು ಸೆಂಟ್ ಮೈಕಲ್ ಪ್ರೌಢಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರಸಭೆ ಆವರಣದಿಂದ ಹೊರಟ ಜಾಥಾ ಜೆಎನ್ ರಸ್ತೆ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಕೊನೆಗೊಂಡಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು, ರೋಟರಿ ಹಾಗೂ ಸೆಂಟ್ ಮೈಕಲ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ರು. ಕಳೆದ ಆಗಸ್ಟ್ 2ರ ನಸುಕಿನ ವೇಳೆ ಇಡೀ ಭಟ್ಕಳವನ್ನೇ ನಡುಗಿಸಿಬಿಟ್ಟ ಜಲಪ್ರಳಯದ ಆಘಾತದಿಂದ ಭಟ್ಕಳದ ಜನರು ಇನ್ನೂ ಹೊರಬಂದಿಲ್ಲ. ಸರ್ಕಾರ ಅಧಿಕಾರಿಗಳು ಇದೊಂದು ಮೇಘಸ್ಫೋಟ ಎಂದು ಸ್ಪಷ್ಟವಾಗಿ ಸಾರಿದ್ರೂ ಜಲಪ್ರಳಯ ನಡೆದ ರಾತ್ರಿಯೇ ತಾಲೂಕಿನ ಕೊಪ್ಪ, ಹೊಸಮಕ್ಕಿ, ಕಾನಕಿ ಪ್ರದೇಶದಲ್ಲಿ ಕಾಲುದಾರಿಯಲ್ಲಿ ಇದ್ದಕ್ಕಿದ್ದಂತೆಯೇ ಆಘಾತಕಾರಿ ರೀತಿಯಲ್ಲಿ ಸುರಂಗವೊಂದು ಸೃಷ್ಟಿಯಾಗಿದೆ. ಇದು ಜಲಪ್ರಳಯದ ಕಾರಣಗಳಿಗೆ ಮತ್ತಷ್ಟು ಆಯಾಮವನ್ನ ಕಲ್ಪಿಸಿದೆ. ಮೇಲ್ನೋಟಕ್ಕೆ ಸಾಧಾರಣ ಹೊಂಡದಂತೆ ಕಾಣುವ ಈ ಕಂದಕದ ಸಮೀಪ ಹೋಗಿ ನೋಡಿದ್ರೆ 100 ಅಡಿ ಆಳದವರೆಗೂ ನೆಲದಾಳದಲ್ಲಿ ಸುರಂಗ ಕೊರೆದುಕೊಂಡು ಹೋಗಿದೆ. ಅದು ಮುಂದಕ್ಕೆ ಆಳದಲ್ಲಿ ಮತ್ತಷ್ಟು ದೂರ ಹೋಗಿರುವ ಸಾಧ್ಯತೆ ದಟ್ಟವಾಗಿದೆ. ವಿಶೇಷ ಎಂದ್ರೆ ಆಗೊಮ್ಮೆ ಈಗೊಮ್ಮೆ ಭೂಮಿಯ ಅಂತರಾಳದಲ್ಲಿ ನೀರು ಹರಿವಿನ ಶಬ್ದ ಬುಸುಕುಟ್ಟಂತೆ ಕೇಳಿಸುತ್ತಿದ್ದು ಸುತ್ತಮುತ್ತಲಿನವರನ್ನ ದಂಗುಪಡಿಸಿದೆ. ಜೊತೆಗೆ ಭೂಮಿಯ ಮೇಲ್ಮೈ ಮತ್ತಷ್ಟು ಕುಸಿಯುವ ಆತಂಕವೂ ಎದುರಾಗಿದೆ. ಇದರಿಂದಾಗಿ ಶಾಲಾ ಮಕ್ಕಳು, ಊರಿನವರು ರಸ್ತೆಯಲ್ಲಿ ಹೋಗುವುದಕ್ಕೆ ಭಯಪಡುವಂತಾಗಿದೆ. ಅಷ್ಟೇ ಅಲ್ಲದೆ ಸಮೀಪದ ಬಾಬಣ್ಣ ಹೆಗಡೆ ಎಂಬುವವರ ತೋಟದಲ್ಲಿ ಜಲಪ್ರಳಯದ ದಿನವೇ ಭೂಮಿಯ ಆಳದಿಂದ ನೀರು ಹೊಳೆಯಾಗಿ ಕಾರಂಜಿಯಂತೆ ಉಕ್ಕಿ ಭೂಮಿಯ ಮೇಲಕ್ಕೆ ಬಂದು ತೋಟವನ್ನೆಲ್ಲ ಮುಚ್ಚಿಬಿಟ್ಟಿದೆ. ಪರಿಣಾಮವಾಗಿ ನೀರಿನೊಂದಿಗೆ ಗದ್ದೆ, ತೋಟದಲ್ಲಿ ಮಣ್ಣು, ಕೆಸರು ಶೇಖರಣೆಗೊಂಡಿದೆ. ಜಲಗಂಡಾಂತರ ಘಟನೆಗೆ ಭಟ್ಕಳದ ಜನರು ಆಕಾಶವನ್ನ ನೋಡಿ ಮತ್ತೆ ಪ್ರವಾಹ ಬೇಡ ಎಂದು ಬೇಡಿಕೊಳ್ಳುತ್ತಿದ್ರೆ, ಕೊಪ್ಪದಲ್ಲಿ ನೆಲದೊಳಗಿಂದ ಹೊಳೆಯಾಗಿ ಮೇಲೇರಿ ಬಂದಿರುವುದು ಜನರು ಹೌಹಾರುವಂತೆ ಮಾಡಿದೆ. ಕಾನಕ್ಕಿಗೆ ಸಮೀಪ ಇರುವ ಬಸವನಬಾವಿ, ಐನೊಳೆ, ಉತ್ತರ ಕೊಪ್ಪ ಹೊಳೆ ಎಲ್ಲವೂ ಭಟ್ಕಳದ ಜೀವನದಿ ಕಡವಿನಕಟ್ಟೆ ಹೊಳೆಯೊಂದಿಗೆ ಸಂಬಂಧ ಬೆಸೆದುಕೊಂಡಿರುವುದರಿಂದ ಜಲಪ್ರಳಯದ ದಿನವೇ ಕೊಪ್ಪದಲ್ಲಿ 100 ಅಡಿ ಸುರಂಗ ಸೃಷ್ಟಿಯಾಗಿರುವುದು, ಅದರೊಳಗೆ ಹೊಳೆಯಂತೆ ನೀರು ಹರಿದು ಹೋಗುತ್ತಿರುವುದು ಭೂಗರ್ಭ ಅಧ್ಯಯನ ಪ್ರಿಯರಿಗೊಂದು ಅವಕಾಶ ಮಾಡಿಕೊಟ್ಟಿದೆ. ಘಟನೆಯ ಬಗ್ಗೆ ವಿವರಿಸಿರುವ ಸ್ಥಳೀಯ ನಿವಾಸಿ ಬಾಬಣ್ಣ ಹೆಗಡೆ, ಭೂಮಿಯ ಆಳದಲ್ಲಿ ಜಲ ಒತ್ತಡದಿಂದ ಇಂತಹ ಕಂದಕ, ಅನಾಹುತ ಸೃಷ್ಟಿಯಾಗಿರಬಹುದು. ಈ ಬಗ್ಗೆ ಹೆಚ್ಚಿನ ಅಧ್ಯಯನದ ಅಗತ್ಯ ಇದೆ ಎಂದು ಹೇಳುತ್ತಾರೆ. ಭಾರಿ ಮಳೆ, ಈಗ ರಾತ್ರಿ ಬೆಳಗ್ಗೆ ನೋಡಿದ್ರೊಳಗೆ ಅಲ್ಲಿ ನಮ್ಮ ಮುಂದೆ ನೀರು ಹೋಗಿ ಇದಾಗಿದೆ, ಏನು ಸ್ಫೋಟ ಆಗಿದೆ. ನಂತರ ತೋಟದಲ್ಲಿ ಬಾಳ ಮಣ್ಣು ಗಿಣ್ಣು ಎಲ್ಲರ ಗದ್ದೆಲಿ ಮತ್ತೆ ತೋಟದಲ್ಲೆಲ್ಲ ತುಂಬ ಹೋಗಿದೆ. ತೆಂಗಿನಕಾಯಿ ಅಷ್ಟು ದೊಡ್ಡ ಹಾಲು ಕಂಡಿತು. ಆಮೇಲೆ ಮತ್ತೆ ಟೈಮ್ ಹೋದ್ಮೇಲೆ ದೊಡ್ಡ ಆಯ್ತಾ ಹೋಯ್ತು. ಸಾಧಾರಣ ಈಗ ಮೇಲ್ನೋಟಕ್ಕೆ ಒಂದು 40-50 ಫುಟ್ ಕಾಣ್ತದೆ, ಆದ್ರೆ ನೀರು ಬೀಳು ಸಪ್ಪಳ ಬರ್ತದೆ. ಆದ್ರಿಂದ ಅಲ್ಲೊಂದು 30 ಫುಟ್ 35 ಫುಟ್ ಹಿಂಗ್ ಕ್ರಾಸ್ ನಲ್ಲಿ ದೊಡ್ಡ ಮಾಳಿಗೆ ಮಾಡ್ಕೊಂಡು ಹೋಗಿದೆ.
ಒಳಗೆ ಜಲ ಒತ್ತಡ ಅಥವಾ ಏನೋ ಒಳಗೆ ಆಗೋದು ಹೇಳಿ ಅನಿಸ್ತದೆ ನಮ್ಗೆ. ಒಂದು 5-6 ಮನೆ 6-8 ಮನೆ ಇದೆ, ತೋಟ ಇದೆ, ಕಂಟಿನ್ಯೂ ಇದೆ, ಮುಂದೆ ಹೆಜ್ಜೆದ್ದೆ ಬಂತು ಒಂದಿದೆ. ಹಿಂಗಾಗಿ ಮುಂದೆ ದನ ಕರು ಶಾಲೆ ಹೋಗೋರು ಇದೆಲ್ಲ ತೊಂದರೆ. ಅಥವಾ ಅದನ್ನ ಹಾಗೆ ಓಪನ್ ಇದ್ರೆ ತುಂಬಿದ್ರು ಕೂಡ ಕಷ್ಟ. ಹೇಗೆ ಒಂದು ಅದ್ರ ಬಗ್ಗೆ ಬಂದು ನೋಡಿ ಅದಕ್ಕೆ ಏನು ಸಾಲ್ಯೂಷನ್ ಕಾಣಿಸ್ಬೇಕು ಹೇಳಿ. ಕೊಪ್ಪ ಗ್ರಾಮ ಪಂಚಾಯತ್ ಕಾನಕ್ಕಿ ರಸ್ತೆಯಲ್ಲಿ ಸುರಂಗದಂತೆ ಕಾಣಿಸಿಕೊಂಡಿರುವ ಕಂದಕದ ಬಗ್ಗೆ ಭೂಗರ್ಭ ಶಾಸ್ತ್ರಜ್ಞರೇ ಅಧ್ಯಯನ ನಡೆಸಿ ವರದಿ ನೀಡಬೇಕಾಗಿದೆ. ನಾವು ಮೇಲಿಂದ ಮಣ್ಣು ಮುಚ್ಚಿ ರಸ್ತೆ ಸಮತಟ್ಟು ಮಾಡಲು ಯತ್ನಿಸಿದ್ರೆ ಮತ್ತೊಂದು ದಿನ ಮತ್ತೆ ಏನಾದರೂ ಸಂಭವಿಸಬಹುದು ಎಂದು ಭಟ್ಕಳ ಆರ್ಎಫ್ಒ ಶರತ್ ಶೆಟ್ಟಿ ಹೇಳಿದ್ರೆ, ಕೊಪ್ಪ ಗ್ರಾಮದಲ್ಲಿ ಕಂಡುಬಂದಿರುವ ಕಂದಕದ ಬಗ್ಗೆ 1-2 ದಿನಗಳಲ್ಲಿ ತಜ್ಞರನ್ನ ಕರೆಸಿ ವರದಿಯನ್ನ ಪಡೆಯುತ್ತೇವೆ. ನಂತರ ಮುಂದಿನ ಕ್ರಮಕ್ಕೆ ಸೂಚನೆ ನೀಡಲಾಗುವುದು ಎಂದು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ತಿಳಿಸಿದ್ದಾರೆ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ. ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ. ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ. ವಿಮಾನ ನಿಲ್ದಾಣಗಳು, ಕ್ರೂಸ್ ಲೈನ್ಗಳು, ಪ್ರಯಾಣ, ಪ್ರವಾಸೋದ್ಯಮ, ಟಾಪ್ ಸ್ಟಾರ್ ಹೋಟೆಲ್ಗಳು, ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ 100% ಉದ್ಯೋಗದ ಭರವಸೆ ನೀಡುತ್ತೇವೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ, ಎಲ್ಸಿಡಿ ಸ್ಕ್ರೀನ್, ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ. ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನು ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ. ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟಪ್, ಬಾರ್ಟೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ. ಸ್ಕಿಲ್ ಇಂಡಿಯಾ, ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ. ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು, ಬೇಕರಿಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹೋಮ್ ಸ್ಟೇಗಳು, ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ. ಪ್ರವೇಶಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಪಾಸ್, ಫೇಲ್ ಆದವರು ಇಂದೇ ಸಂಪರ್ಕಿಸಿ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಗ್ರೀನ್ ಸ್ಟ್ರೀಟ್, ಕಾರವಾರ, ಉತ್ತರ ಕನ್ನಡ, ಕರ್ನಾಟಕ. ಕಾಂಟ್ಯಾಕ್ಟ್ ನಂಬರ್ 08382 222 333 63612 10993 9742832593. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation,
strain, sprain, soft tissue, injury, post-traumatic stiffness, Bell's palsy, post-COVID rehabilitation. For appointment, contact 08382 222 Mobile number 9740809295. For visit, G8 Suman Lakshmi Enclave near Nagamangala Radalaya, Kajubag, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.